ಅಣ್ಣ ಈ ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ ಅಣ್ಣ. ಲೈ ದಡ್ ನನ್ ಮಕ್ಳ ಅವ್ರುಗಿರೋ ಅಷ್ಟು ಬುದ್ಧಿ ನಮ್ಗಿಲ್ವಲ್ಲೋ. ಅವ್ನ್ ಮೇನ್ ಡಿ ಪಿ ಆಫ್ ಮಾಡಿದ್ದಾನೆ. ನೀನ್ ಹೋಗ್ ಮೇನ್ ಡಿ ಪಿ ಆನ್ ಮಾಡೋದು. ಅಲ್ಲ ಆದಿ ಅಂಕಲ್ ನಾನು ಒಬ್ಬನ ತಪ್ಪಿಸ್ಕೊ ಅಂದ್ರು. ಪಾಪ ಅವರು ನಾನು ಒಬ್ನ ಹೋಗೋದ್ ಸರಿ ಇರಲ್ಲ, ಅವ್ರನ್ನು ಬಿಡ್ಸ್ಕೊಂಡು ಹೋಗೋಣ. ಅಲ್ಲ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಬರೀ ವಾಯ್ಸ್ ಮಾತ್ರ ಕೇಳಿಸ್ತಿತ್ತು. ನನ್ನನ್ನು ಕೂಡಾಕಿದ್ರಲ್ಲ ಅವರು ಮಕ್ಮಕ್ಕ ನೋಡೋಣ. ಹೇಯ್ ಅವನ ರೂಮಲ್ಲಿ ಕಟ್ಟಾಕೋ ಅಂತ ಹೇಳಿದೆ, ಕಟ್ಟಾಕಿಲ್ವಿನೋ? ಅಣ್ಣ ಕಟ್ಟಾಕಿದೆ, ಬಿಚ್ಕೊಂಬಂದವನೆ. ಅಣ್ಣ ಇವನ್ ಬರ್ತಾ ಬರ್ತಾ ಅತಿಯಾಗಿ ಆಡ್ತಾ ಇದ್ದಾನ ಅಣ್ಣ. ಅಣ್ಣ ಇವನ್ ಹೀಗೆ ಬಿಟ್ರೆ ಸರಿ ಹೋಗಲ್ಲ, ಒಂದ್ 4 ತಗ್ಗಿ ಮೂಳೆ ಕುಸ್ತೀನಿ. ಹೇಯ್ ಏನೋ ಲೈಟ್ ಆಫ್ ಆಯ್ತು, ಯಾರು ಕಾಣಿಸ್ತಾ ಇಲ್ಲ. ಏಯ್ ಮೊಬೈಲ್ ತೆಗಿರೋ, ಚಾರ್ಜ್ ಮಾಡ್ರು. ಏಯ್ ನೀವಿಬ್ರು ಆ ಕಡೆ ಹುಡ್ಕ್ರೋ. ಏಯ್ ನೀವಿಬ್ರು ಆ ಕಡೆ ಹೋಗ್ರೋ. ಭಾಗ್ಯ, ನೀನ್ ಬಂದಾಗಿಂದ ಬಾಗಿಲಿನಲ್ಲೇ ನಿಲ್ಸಿ ಮಾತಾಡ್ತಾ ಇದ್ದೀನಿ. ಬಾಮ್ಮ ಒಳಗಡೆ ಹೋಗೋಣ. ಇಲ್ಲ ಮಾವ ಪರವಾಗಿಲ್ಲ, ನಾನು ಹೊರಡ್ತೀನಿ. ಅದ್ಯಾಗುತ್ತೆ, ಮನೆ ಹತ್ರ ಬಂದು ಒಳಗಡೆ ಬರ್ದಿದ್ರೆ. ಬಾ ಬಾ ಬಾ. ವಾರಿಜ, ಒಂದ್ ಲೋಟ ನೀರ್ ತಗೊಂಬರಮ್ಮ. ಕೂತ್ಕೊಳ್ಳಮ್ಮ ಭಾಗ್ಯ. ಊಟ ಮಾಡ್ಕೊಂಡು ಹೋಗಮ್ಮ. ಬೇಡ ಮಾವ, ಅದು ಮನೇಲಿ ಅತ್ತೆ ಮಾವ ಎಲ್ಲ ಕಾಯ್ತಿರ್ತಾರಲ್ಲ, ಮನೆಗೆ ಹೋಗಿ ಊಟ ಮಾಡ್ತೀನಿ. ಸರಿ ಅಮ್ಮ ಸರಿ. ಆದಿ ಖುಷಿಯಾಗಿದ್ದಾನ? ಆದಿ ಅವ್ರು ಚೆನ್ನಾಗಿದ್ದಾರೆ ಮಾವ, ಖುಷಿಯಾಗಿದ್ದಾರೆ. ಅಷ್ಟಾದ್ರೆ ಸಾಕು, ನನಗೂ ಅವನ ಸಂತೋಷನೇ ಮುಖ್ಯ. ಅದಕ್ಕೋಸ್ಕರ ಅವನು ಏನು ಮಾಡಿದ್ರು ತೊಂದರೆ ಇಲ್ಲ. ಪಾಪ ಪ್ರತಿದಿನ ಆಫೀಸು ಬಿಸ್ನೆಸ್ಸು ಅಂತ ಬರೀ ತಲೆ ಕೆಡಿಸ್ಕೊಳ್ಳೋದೇ ಆಗಿತ್ತು. ಇವಾಗ ಆ ಜಂಜಾಟ್ಗಳಿಂದ ಸ್ವಲ್ಪ ಫ್ರೀ ಆಗಿದ್ದಾನೆ. ಹಾ ಮಾವ, ಅವರೇ ಹೇಳ್ತಾ ಇದ್ರು ತುಂಬಾ ಆರಾಮಾಗಿದ್ದೀನಿ ಈಗ ಅಂತ. ನೋಡ್ದ್ಯಾ ಕಿಶನ್, ನಾನ್ ಹೇಳ್ದಾಗೆ ಆಯ್ತು. ನಾನು ಆಗ್ಲೇ ಹೇಳಿದ್ನಲ್ಲ, ಬಾವ ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದಾರೆ ಅಂತ. ಅಕ್ಕನೂ ಅದನ್ನೇ ಹೇಳ್ತಿದ್ದಾಳೆ ನೋಡು. ಆದಿ ಇಲ್ಲಿದ್ದಾಗ್ಲೂ ಖುಷಿಯಾಗೇ ಇದ್ದ. ನೀವೆಲ್ಲ ಹೇಳ್ತಿರೋದನ್ನ ನೋಡಿದ್ರೆ ಇಲ್ಲಿದ್ದಾಗ ಅವನ್ ತೊಂದರೆ ಅನುಭವಿಸ್ತಿದ್ದ ಅನ್ನೋ ಹಾಗಿದೆ. ಅದ್ಯಾಕಮ್ಮ ಮೀನಾಕ್ಷಿ ಆ ಅರ್ಥದಲ್ಲಿ ತಗೋತೀಯ? ಆ ರೀತಿ ಯಾರು ಹೇಳಿಲ್ವಲ್ಲ. ಅವನು ಇಲ್ಲಿದ್ದಾಗಲೂ ಖುಷಿಯಾಗೇ ಇದ್ದ, ಅಲ್ಲಿದ್ದಾಗಲೂ ಖುಷಿಯಾಗೇ ಇದ್ದಾನೆ. ಸರಿ ಮಾವ, ನಾನೇನು ಹೊರಡ್ತೀನಿ. ಸರಿ ಅಮ್ಮ. ಹೇ ಕಿಶನ್, ಬಿಟ್ ಬಾರ. ಅದೆಲ್ಲ ಏನು ಬೇಡ ಮಾವ, ನಾನು ಹೋಗಿ ಬರ್ತೀನಿ. ಅದಕ್ಕೆ ನಾನು ಬರ್ತೀನಿ, ಬನ್ನಿ ಬನ್ನಿ. ಅಣ್ಣ ಈ ಕತ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ ಅಣ್ಣ. ಲೈ
ದಡ್ ನನ್ ಮಕ್ಳ ಅವ್ಡುಂಗಿರೋ ಅಷ್ಟು ಬುದ್ಧಿ ನಮ್ಗಿಲ್ವಲ್ಲೋ. ಅವ್ನ್ ಮೇನ್ ಡಿ ಪಿ ಆಫ್ ಮಾಡಿದಾನೆ. ನೀನ್ ಹೋಗ್ ಮೇನ್ ಡಿ ಪಿ ಆನ್ ಮಾಡೋಗೋ. ಏಯ್ ಅವ್ನೆಲ್ಲಿದ್ದಾನೋ ಬೇಗ ಹುಡುಕ್ರೋ. ಏಯ್ ನೀವಿಬ್ರು ಆ ಕಡೆ ಹೋಗ್ರೋ. ಏಯ್ ನೀನ್ ಆ ಕಡೆ ಹೋಗೋ. ಏಯ್ ನೀನ್ ಆದಿ ಇದೇನೋ ಇಲ್ವೋ ನೋಡ್ಕೊಂಬರೋ. ಹೇಯ್ ಎದಳ, ಹೇಯ್ ಎದಳ, ಹೇಯ್ ಎದಳ. ಇನ್ನೂ ಪ್ರಜ್ಞೆನೆ ಬಂದಿಲ್ಲ. ಅಣ್ಣ ಅವನ್ ಇಲ್ಲೇ ಇದ್ದಾನಣ್ಣ, ಅವ್ನ್ ಇನ್ನೂ ಪ್ರಜ್ಞೆ ಬಂದಿಲ್ಲ. ಓ ಹೌದಾ, ಸೂಪರ್. ಅಣ್ಣ ಆಚೆ ಎಲ್ಲ ಕಡೆ ಹುಡುಕ್ತೀವಿ, ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಸಿಗ್ತಾಳೆ ಅಂದ್ರೆ ಏನು ಅರ್ಥ? ಅವ್ನ್ ಬೇಕಷ್ಟೇ, ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನೊಂದ್ಸಾರಿ ಹುಡುಕಿ, ಅವ್ನ್ ಬೇಕೇ ಬೇಕು. ಎಲ್ಲಾ ಕಡೆ ನೋಡಾಯ್ತು ಅಣ್ಣ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲ ಅನ್ನೋ ಹಾಗೆ ಇಲ್ಲ. ಅವ್ನೇನಾದ್ರೂ ಹೊರಗಡೆ ಹೋಗಿ ವಿಷಯ ಹೇಳ್ಬಿಟ್ರೆ ನಮ್ ಕತೆ ಮುಗೀತು. ಹುಡ್ಕೋ ಹೋಗೋ. ಆಯ್ತು ಸರಿ ಅಣ್ಣ, ನಾವಿಬ್ರು ಆಚೆ ಹುಡುಕ್ತೀವಿ, ಇಬ್ರು ಒಳಗೆ ಹುಡುಕ್ರೋ. ಸರ್, ಇವನು ಸರಿ ಇಲ್ಲ, ಈಗಾಗಲೇ ತುಂಬಾ ತೊಂದರೆ ಕೊಟ್ಟಿದ್ದಾನೆ. ಇವನ್ನ ಕರ್ಕೊಂಡು ಹೋಗಿ, ಬೇಕು ಅಂದ್ರೆ ಕಮಿಷನರ್ ಹತ್ರನೇ ಮಾತಾಡ್ತೀನಿ. ಯಾರನ್ನ ಬಿಟ್ರು ಇವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ. ಭಾಗ್ಯ ನನಗೆ ಅವಮಾನ ಆಗೋ ತರ ಮಾಡಿದ್ಲು, ಜೊತೆಗ ಕಾಮತ್ ಬೇರೆ. ಮಗ ಕಳ್ದೋಗಿದ್ದಾಳೆ ಅಂತ ಯೋಚನೆ ಇಲ್ಲದೆ ಸೀದಾ ಆ ಮನೆಗೆ ಓಡೋಗಿದ್ದಾಳೆ. ಮಕ್ಳು ನೋಡ್ಕೊಳ್ಳೋ ಒಂದು ಕೆಪಾಸಿಟಿ ಇಲ್ಲ ಅಂತಂದ್ಮೇಲೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಯಾಕೆ ತಗೋಬೇಕು? ಎಮ್ಮೆಗಂತ ಏನ್ ಪ್ರಯೋಜನ? ಇದರಲ್ಲ ಮುದ್ದಿನತ್ತೆ ದ ಗ್ರೇಟ್ ಕುಸುಮಾಂಬೆ, ಫಸ್ಟ್ ಅವ್ರ ಹತ್ರ ಮಾತಾಡ್ಬೇಕು. ಅನ್ಕೊಂಡೆ ಈ ಕುಸುಮಾಂಬೆ ನನ್ ಕಾಲ್ ಆನ್ಸರ್ ಮಾಡಲ್ಲ ಅಂತ ನನಗೆ ಪಕ್ಕಾ ಗೊತ್ತಿತ್ತು. ಕಳ್ರು ಎಲ್ಲರೂ ಕಳ್ರೆ. ಇವನು ನಂಬ್ಕೊಂಡು ನನ್ ಮಕ್ಳನ್ನ ಅಲ್ಲೇ ಬಿಟ್ಟು ಬಂದಲ್ಲ. ಅದಕ್ಕೆ ಪ್ಲೀಸ್ ಅದಕ್ಕೆ ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ. ನೀವು ಟೆನ್ಷನ್ ಮಾಡ್ಕೊಳ್ಳಿ ಇನ್ನೇನ್ ಮಾಡ್ಲಿ ಕಿಶನ್? ಕಾಮತ್ ಮಾವನಿಂದ ವಿಷಯ ಮುಚ್ಚಿಡೋದು ಅಥವಾ ಸುಳ್ಳು ಹೇಳೋದು ಎಷ್ಟು ದೊಡ್ಡ ತಪ್ಪು ಅಂತ ನಿನಗೂ ಗೊತ್ತಿದೆ. ನಾನೀಗಾಗ್ಲೇ ಅದರಿಂದ ಅನುಭವಿಸಿದೀನಿ ಕೂಡ. ಅವ್ರ ಹತ್ರ ಸುಳ್ಳು ಹೇಳಬಾರ್ದಿತ್ತು ಅಂತ ಅನಿಸ್ತಾ ಇದೆ ನನ್ಗೆ. ಅಪ್ಪನ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗತ್ತೆ ಅದಕ್ಕೆ. ಇದು ಲಾಸ್ಟ್ ಟೈಮ್, ಯಾವತ್ತೂ ನಾನು ಈ ತರ ತಪ್ಪು ಮಾಡಲ್ಲ. ಕಿಶನ್, ನನಗ್ ತುಂಬಾನೇ ಭಯ ಆಗ್ತಿದೆ ಕಿಶನ್. ತನ್ಮಯ್ ಮತ್ತೆ ಆದಿಯವರು ಎಲ್ಲಿದ್ದಾರೆ ಅಂತಾನೂ ಗೊತ್ತಾಗ್ತಿಲ್ಲ. ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು ಅಂತಾನೂ ನನಗೆ ಅರ್ಥ ಆಗ್ತಿಲ್ಲ. ಪ್ಲೀಸ್ ತಲೆ ಕೆಡ್ಸ್ಕೊಬೇಡಿ, ದುಡ್ಡಿನ ವ್ಯವಸ್ಥೆ ನಾನ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ದುಡ್ಡು ಅರೇಂಜ್ ಆಗತ್ತೆ. ನೀವೇನು ತಲೆ ಕೆಡ್ಸ್ಕೊಬೇಡಿ. ಅವ್ರನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಿಡ್ಸ್ಕೊ ಬರೋ ಜವಾಬ್ದಾರಿ ನಂದು. ಅದಕ್ಕೆ ನಾನು ಈಗಲೇ ಅವ್ರಿಗೆ ಫೋನ್ ಮಾಡಿ ಅವ್ರಿಬ್ರಿಗೆ ಏನೂ ಮಾಡಬೇಡಿ ಅಂತ ಹೇಳ್ತೀನಿ ರೀ. ಲೌಡ್ ಸ್ಪೀಕರ್. ಓ, ಇಷ್ಟೊತ್ತು ಫೋನ್ ಮಾಡಿದ್ರೆ ಫೋನೇ ತೆಗಿಲ್ಲ. ಏನ್ ಇವಾಗ ಇದಕ್ಕಿದ್ದಂಗೆ ಫೋನ್ ಮಾಡಿದ್ಯಾ? ಅದು ನಾನು ದುಡ್ಡನ್ನ ಬೇಗ ಅಡ್ಜಸ್ಟ್ ಮಾಡ್ತೇನೆ. ಏಯ್, ಒಂದೇ ವಿಷಯನ ಎಷ್ಟು ಸಾರಿ ಹೇಳ್ತೀಯೋ? ನೋಡೋ, ನಮ್ಮ ಹತ್ರ ನಕರ ಎಲ್ಲ ಬೇಡ. ಪೊಲೀಸ್ ಗೀಲೀಸು ಅಂತ ಹೋದ್ರೆ ನಿಮ್ಮ ಅಣ್ಣನ ಆಸೆನೆ ಬಿಟ್ಬಿಡು.
ಇಲ್ಲ ಇಲ್ಲ ಹಾಗೆಲ್ಲ ಏನು ಮಾಡ್ಬೇಡಿ. ಇನ್ನೊಂದು ಗಂಟೆಲಿ ನಾನು ದುಡ್ಡನ್ನ ಅಡ್ಜಸ್ಟ್ ಮಾಡ್ಬಿಡ್ತೀನಿ. ನಮ್ಮ ಅಣ್ಣ ಆದಿಗೆ ಮತ್ತೆ ತನ್ಮಯ್ಗೆ ಏನು ಮಾಡಕ್ ಹೋಗ್ಬಿಡಿ ಪ್ಲೀಸ್. ತನ್ಮಯ್ಯ? ಅದ್ಯಾರು ತನ್ಮಯ್ಯ? ಓ ಆ ಹುಡ್ಗನಾ? ಹಾ 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 ಹಾ. ಆ ಹುಡ್ಗ ಇಲ್ಲ, ತಪ್ಪಿಸ್ಕೊಂಡು ಹೋದ. ಅವ್ನು ಎಲ್ಲೋದ ಅಂತ ನಮಗ್ ಗೊತ್ತೇ ಇಲ್ಲ. ತುಂಬಾ ಕಡೆ ಹುಡುಕಿದ್ರು, ಎಲ್ಲೂ ಸಿಗ್ಲಿಲ್ಲ. ನೋಡು, ದುಡ್ಡು ಕೊಟ್ಟು ನಿಮ್ಮ ಅಣ್ಣನ್ ಬಿಡ್ಕೊಂಡು ಹೋಗು. ಆದ್ರೆ ಆ ಹುಡ್ಗ ಎಲ್ಲೋದ ಅಂತ ನನ್ಗೆ ಗೊತ್ತಿಲ್ಲ. ಅಲ್ಲ ಏನು ಕಿಶನ್ ಇದು? ತಮ್ಮಯ್ಯ ಅಲ್ಲಿಲ್ಲ, ತಪ್ಪಿಸ್ಕೊಂಡು ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದಾರಲ್ಲ, ಈಗ ಏನ್ ಮಾಡೋದು? ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮಾವನ ಹತ್ರ ನಾನ್ ನಿಜ ಹೇಳ್ಬಿಡ್ಬೇಕಿತ್ತು ಕಿಶನ್. ಪೊಲೀಸ್ ಹತ್ರನೂ ಹೋಗ್ಬೇಡ ಅಂತ ಹೇಳ್ತಾ ಇದಾರೆ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ತಪ್ಪು ಮಾಡ್ಬಿಟ್ಟೆ ನಾನು. ಅದಕ್ಕೆ ಪ್ಲೀಸ್ ಅಪ್ಪನ ಹತ್ರ ಹೇಳೋದೊಂದು ಬಿಟ್ಟು ಬೇರೆ ಏನ್ ಬೇಕಿದ್ರು ಹೇಳಿ, ನಾನು ಮಾಡ್ತೀನಿ. ಸರಿ ನೀನು ಹೋಗು, ನಾನು ತನ್ಮಯ್ಯನ ಹುಡ್ಕೋ ಕೆಲಸ ಮಾಡ್ತೀನಿ. ಅಯ್ಯೋ ನೀವು ಈ ಟೈಮಲ್ಲಿ ಒಬ್ಬರೇ ಹೋಗೋದಲ್ಲ ಸರಿಯಲ್ಲ. ನಾನು ನಿಮ್ ಜೊತೆ ಬರ್ತೀನಿ, ಬನ್ನಿ ಹೋಗೋಣ. ಪ್ಲೀಸ್ ನನ್ನ ಕ್ಷಮಿಸಿ. ಅದಕ್ಕೆ ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಇದನ್ನ ನಾನೇ ಸರಿ ಮಾಡ್ತೀನಿ. ಪ್ಲೀಸ್ ಈಗ ಬನ್ನಿ ಬನ್ನಿ. ಅದಕ್ಕೆ ಸರಿ, ಇನ್ ಮಾತಾಡೋದ್ ಬೇಡ, ನೋಡಿ ಹೋಗೋಣ.